ಇವತ್ತು ಶನಿವಾರ. ಶನಿದೇವರ ಅನುಗ್ರಹ ಪಡೆಯಲು ಅತ್ಯಂತ ಶಕ್ತಿಯುತ ದಿನ. ಈ ಒಂದು ಮಂತ್ರವನ್ನು ಇಂದು ಜಪಿಸಿದರೆ ಜೀವನದ ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಯಾವ ರಾಶಿಯವರು ಇಂದು ವಿಶೇಷ ಪೂಜೆ ಮಾಡಬೇಕು, ಯಾವ ದೇವಾಲಯಕ್ಕೆ ಹೋಗಬೇಕು, ಸಂಪೂರ್ಣವಾಗಿ ಕೇಳಿ. ನಮಸ್ಕಾರ ಸ್ನೇಹಿತರೆ. ಶನಿವಾರ ಎನ್ನುವುದು ಶನಿದೇವರಿಗೆ ಸಮರ್ಪಿತವಾದ ಪವಿತ್ರ ದಿನ. ಶನಿ ಗ್ರಹನು ನ್ಯಾಯದ ದೇವರು, ನಾವು ಮಾಡಿದ ಕರ್ಮಕ್ಕೆ ತಕ್ಕ ಫಲ ನೀಡುವವನು. ಇಂದು ಶನಿವಾರದಂದು ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿದರೆ ಶನಿ ದೋಷ, 7 ಶನಿ, ಅರ್ಧಾಷ್ಟಮ ಶನಿ ಇರುವರಿಗೆ ವಿಶೇಷ ಲಾಭ ದೊರೆಯಬಹುದು. ಯಾವ ರಾಶಿಯವರು ಇಂದು ವಿಶೇಷ ಪೂಜೆ ಮಾಡಬೇಕು? ವಿಶೇಷವಾಗಿ ಈ ರಾಶಿಯವರು ಗಮನ ಕೊಡಬೇಕು. ಮಕರ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಕಟಕ ರಾಶಿ, ಮೇಷರಾಶಿ. ಈ ರಾಶಿಯವರಿಗೆ ಶನಿಯ ಪ್ರಭಾವ ಹೆಚ್ಚು ಇರುವ ಸಾಧ್ಯತೆ ಇದೆ. ಇಂದು ಮಾಡಿದ ಪೂಜೆ ಅವರಿಗೆ ಹೆಚ್ಚು ಫಲ ನೀಡುತ್ತದೆ. ಶನಿವಾರ ಏನು ಮಾಡಬೇಕು? ಬೆಳಿಗ್ಗೆ ಎದ್ದ ಕೂಡಲೇ ತಲೆ ಸ್ನಾನ ಮಾಡಿ, ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ, ಶನಿದೇವರ ಚಿತ್ರ ಅಥವಾ ವಿಗ್ರಹಕ್ಕೆ ನೀಲಿ ಅಥವಾ ಕಪ್ಪು ಹೂ ಅರ್ಪಿಸಿ, ಬಡವರಿಗೆ ಅನ್ನದಾನ ಅಥವಾ ಎಳ್ಳು ದಾನ ಮಾಡಿ. ಸಾಧ್ಯವಾದರೆ ಹನುಮಾನ್ ದೇವಾಲಯ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡಿ. ಭೇಟಿ ನೀಡಬಹುದಾದ ದೇವಾಲಯಗಳು: ನಿಮ್ಮ ಊರಿನಲ್ಲಿ ಶನಿ ದೇವಸ್ಥಾನ ಇದ್ದರೆ ಭೇಟಿ ನೀಡಿ, ಅಥವಾ ಹನುಮಾನ್ ದೇವಾಲಯಕ್ಕೂ ಹೋಗಬಹುದು. ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವುದು ಅತ್ಯಂತ ಶುಭ. ಶನಿ ಮಂತ್ರ ಜಪ: ಈ ಮಂತ್ರವನ್ನು ಕನಿಷ್ಠ 11 ಬಾರಿ, 27 ಬಾರಿ ಅಥವಾ 108 ಬಾರಿ ಜಪಿಸಬಹುದು. ಸಂಜೆ 6 ಗಂಟೆಯ ನಂತರ ಜಪಿಸಿದರೆ ಉತ್ತಮ ಫಲ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಮತ್ತೊಮ್ಮೆ ಜಪಿಸೋಣ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಇನ್ನೊಮ್ಮೆ ಭಕ್ತಿಯಿಂದ ಹೇಳಿ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ನೆಮ್ಮದಿ ಮತ್ತು ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಶನಿವಾರ ಮಾಡಿದರೆ ತುಂಬ ಒಳ್ಳೆಯದು ಈ ರಾಶಿಗಳಿಗೆ. ಮಕರ ಮತ್ತು ಕುಂಭ ರಾಶಿಯವರಿಗೆ ವಿಶೇಷ ಲಾಭ. ತುಲಾ ರಾಶಿಯವರಿಗೆ ಹಣಕಾಸಿನ ತೊಂದರೆ ಕಡಿಮೆಯಾಗಬಹುದು. ಮೇಷ ಮತ್ತು ಕಟಕ ರಾಶಿಯವರಿಗೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ನಂಬಿಕೆ ಮತ್ತು ಶ್ರದ್ಧೆ ಇದ್ದರೆ ಫಲ ಖಚಿತ. ಕೊನೆ ಮಾತು: ಶನಿವಾರ ಭಯಪಡುವ ದಿನವಲ್ಲ, ಇದು ಶನಿದೇವರ ಅನುಗ್ರಹ ಪಡೆಯುವ ದಿನ. ಇಂದು ಕನಿಷ್ಠ ಒಂದು ಸಣ್ಣ ಪೂಜೆ ಮಾಡಿದರೂ ಸಾಕು. ಶನಿ ಕೃಪೆಯಿಂದ ಜೀವನದಲ್ಲಿ ಧೈರ್ಯ ಮತ್ತು ಸ್ಥಿರತೆ ಬರುತ್ತದೆ. ನಿಮ್ಮ ರಾಶಿ ಯಾವುದು? ಕಮೆಂಟ್ನಲ್ಲಿ ಬರೆಯಿರಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ.